ನೋಡಿ, ಇದೀಗ ಸಿಎಂ ಸಿದ್ದರಾಮಯ್ಯ ಮುಡಾಯಿಕ್ಕಳದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಆದರೆ ಸಿಎಂಗೆ ದೇವಿ ಶಾಪ ತಟ್ಟಿದೆ ಅಂತ ಈ ಯತ್ನಾಳ್ ಗೌಡರು ಬಾಂಬ್ ಸಿಡಿಸಿದ್ದಾರೆ. ಆ ದೇವಿ ಯಾರು ಅಂತ ಅವರ ಬಾಯಲ್ಲೇ ಕೇಳಿ. ಇದು ರಾಜಕೀಯ ಮೇಲಾಟದ ಆರೋಪ ಪ್ರತ್ಯಾರೋಪಗಳು. ಬನ್ನಿ ನೋಡೋಣ. ಆಜಾನ್ ಕೂಗುತ್ತಿದ್ದಂತೆಯೇ ಸಿದ್ದು ಸೈಲೆಂಟ್. ಸಿದ್ದರಾಮಯ್ಯಗೆ ವಾಗ್ದೇವಿ ಶಾಪ ಎಂದ ಯತ್ನಾಳ್. ಸಿಎಂ ಸಿದ್ದರಾಮಯ್ಯ ಸಂಡೂರಿನ ಯಶವಂತ ನಗರದಲ್ಲಿ ಪ್ರಚಾರ ಮಾಡ್ತಿದ್ರು. ಅದೇ ಟೈಮ್ಗೆ ಸರಿಯಾಗಿ ಮಸೀದಿಯೊಂದರಲ್ಲಿ ಆಜಾನ್ ಕೂಗ್ತಾ ಇದ್ರು. ಕೂಡಲೇ ಸಿಎಂ ಸಾಹೇಬ್ರು ಸೈಲೆಂಟ್ ಆಗ್ಬಿಟ್ರು. ಅಂದು ಕುಂಕುಮ ಹಚ್ಚದ ಸಿಎಂ ಈಗ ಕುಂಕುಮ ಹಚ್ಕೊಳ್ತಿದ್ದಾನೆ. ಚಾಮುಂಡೇಶ್ವರಿ ಬಳಿ ಹೋಗಿ ಈಗ ಕುಂಕುಮ ಹಚ್ಚಿ ಎನ್ನುತ್ತಿದ್ದಾನೆ. ವಿಜಯಪುರದ ವಾಗ್ದೇವಿ ದೇಗುಲದ ಒಳಗೆ ಸಿಎಂ ಹೋಗ್ಲಿಲ್ಲ. ವಾಗ್ದೇವಿ ಶಾಪದಿಂದಲೇ ಮೂಡಾದಲ್ಲಿ ಸಿಎಂ ಸಿಕ್ಕ ಹಾಕಿಕೊಂಡ ಅಂತ ಸಿದ್ದರಾಮಯ್ಯ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಪೇಟ ನಮ್ಮ ಹಾಲು ಮತ್ತು ಸಮಾಜ ಪೇಟ ಸುತ್ತಲಕ್ಕೆ ಬಂದ್ರೆ ಎತ್ತೋಗಿ ಕುಂಕುಮ ಹಾಕಿ ಮಡ್ಯಾವ ನಾವು ಮೊನ್ನೆ ಚಾಮುಂಡಿ ತಾಯಿ ದರ್ಶನಕ್ಕೆ ಹೋಗ್ಯಾನ. ಇದು ಮೂಡ ಆದ್ಮ್ಯಾಗ ಕುಂಕುಮ ಹಚ್ಚಾಗ ಹಿಂಗೆ ಮಾಡ್ಲಕತ್ತಾನ. ಎಲ್ಲಮ್ಮನ ಗುಡಿಗೆ ಬಂದ ಹಿಂಗೆ ಮಾಡ್ಲಕತ್ತಾನ. ಮೊನ್ನೆ ಇಲ್ಲಿ ಬಂದಿದ್ರು ನಮ್ಮ ಎಂ ಬಿ ಪಾಟೀಲ್ ಕರ್ಕೊಂಡು ಬಂದಿದ್ರು. ಯಾವ ಊರದು? ವಾಗ್ದೇವಿ. ವಾಗುಬಾಯಿ ಒಳಗೆ ಗರ್ಭಗುಡಿಯಾಗ ಹೋಗ್ಲಕ್ಕೆ ತಯಾರಿಲ್ಲ. ಇಲ್ಲೊಬ್ಬ ಮತಾಂಧ ಮುಲ್ಲಾದನ ಅವನ ಮನ್ಯಾಗ ಹಲ್ಕಿಸೋದು ಹೋಗ್ತಾನೆ. ಸಿದ್ದರಾಮಯ್ಯ ಹೇಳ್ತಾನ, ಎಲ್ಲರೂ ನಮ್ಮ ಇಂಟೆಲಿಜೆನ್ಸ್ ಪೊಲೀಸರು ಹೋಗಬೇಡಿ, ಈಸ್ ಆ್ಯಂಟಿ ಸೋಷಿಯಲಿಸ್ಟ್, ಇವ ಅದಾನ, ಸಮಾಜ ವಿರೋಧಿ ಅದಾನ, ದೇಶದ್ರೋಹಿ ಅದಾನ ಅಂತ ಹೇಳಿದ್ರು. ಆದರೂ ನಾ ಬಂದೆ ಅಂತ ನೋಡ್ರಿ. ಸಾಬರ್ದಂದ್ರೆ ಹೆಂಗೆ ಹೋಗ್ತಾರ, ವಾಗ್ದೇವಿಗೆ ಹೋಗಿದ್ರೆ ಏನು ಬ್ಯಾನೆ ಆಗ್ತಿತ್ತು. ವಾಗ್ದೇವಿಗೆ ಹೋಗಲಾರ್ದಕ್ಕೇ ಮೂಡೋದಾಗ ಗಸಗನೆ ಸಿಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಸ್ಲಿಮರ ಹೆಚ್ಚಿರೋ ಟರ್ಕಿಯಲ್ಲಿ ವಕ್ಫ್ ಇಲ್ಲ. ಸಿರಿಯಾ, ಸುಡಾನ್, ಈಜಿಪ್ಟ್, ಇರಾಕ್, ಟ್ಯುನೇಷಿಯಾ, ಜೋರ್ಡನ್ ಅಂತ ಮುಸ್ಲಿಂ ದೇಶದಲ್ಲಿ ವಕ್ಫ್ ಅನ್ನೋದೇ ಇಲ್ಲ. ಶರಿಯಾ ಕಾನೂನು ಇರುವ ಕೆಲ ದೇಶಗಳಲ್ಲಿ ವಕ್ಫ್ ಇದೆ. ಎಲ್ಲಿ ಶರಿಯಾ ಕಾನೂನು? ಏನು ಶರಿಯಾ ಕಾನೂನು ಅಂದರೆ ಕದ್ದರೆ ಕೈ ಕಟ್ ಮಾಡು, ಬೇರೆ ಏನಾದರೂ ಮಾಡಿದರೆ ಕಲ್ಲು ಹೊಡೆದು ಸಾಯಿಸು. ಆದರೆ ಭಾರತದಲ್ಲಿ ಶರಿಯಾ ಕಾನೂನು ಇಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ, ಸಂವಿಧಾನವೇ ಎಲ್ಲ. ಆದರೆ ಅಪರಿಮಿತ ಅಧಿಕಾರ ಕೊಟ್ಟಾಗ ಇಲ್ಲ ಏನು ಬೇಕಿದ್ರೂ ಮಾಡ್ಕೋಬೋದು ಅಂತ ಹೇಳುವಾಗ ಯಾರಾದರೂ ಬಂದು ಹೇಳ್ತಾರಾ, ಯಾವುದಾದ್ರೂ ಕದ್ದಿದ್ದೇನೆ 420 ಶಿಕ್ಷೆ ಬೇಡ, ಕೈ ಕಡಿಯೋ ಶಿಕ್ಷೆ ಕೊಡಿ ಅಂತ ಯಾರು ಕೇಳಲೇ ಇಲ್ಲ. ಯಾರು ಕೇಳಲೇ ಇಲ್ಲ. ಕೇಳಬೇಕಿತ್ತಲ್ವಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಪ್ರಜಾಪ್ರಭುತ್ವ. ಅದು ಚೇಂಜ್ ಮಾಡಿದೆ. ನಾನು ಶಾಬಾನ್ ಪ್ರಕರಣವನ್ನು ಹೇಳಿದೆ. ಶಾಬಾನ್ ಅಂತ ಹೆಣ್ಣು ಮಗಳು ತನಗೆ ಏನು ಬೆನಿಫಿಟ್ ಕೊಡಿ, ಗಂಡನಿಂದ ಬಿಟ್ಟಿದ್ದಾನೆ ಅಂತ ಹೇಳೋ ಸುಪ್ರೀಂ ಕೋರ್ಟ್ ಓಕೆ ಕೊಡಿ ಅವಳಿಗೆ ಕೇಳಿದಾಗ ಬೇಡ ಅಂತ ಹೇಳಿದಾಗ ಕಾನೂನನ್ನೇ ಚೇಂಜ್ ಮಾಡಿಬಿಟ್ರು, ಸಂವಿಧಾನ ತಿದ್ದುಪಡಿ ಮಾಡಿಬಿಟ್ರು ರಾಜೀವ್ ಗಾಂಧಿ. ಇಂಥದ್ದೆಲ್ಲ ನಡೆದಿದೆ ಈ ದೇಶದಲ್ಲಿ. ಅದನ್ನು ಯಾಕೆ ಹೇಳ್ತೀವಿ ಅಂತಂದರೆ, ಪಾಪ 99% ಮುಸ್ಲಿಮರು ಅದನ್ನು ಒಪ್ಪಿರಲಿಕ್ಕಿಲ್ಲ. ಕಾನೂನು ಏನು ಹೇಳಿದ್ಯಪ್ಪ ಅದನ್ನು ಮಾಡಲಿ ಶಾಬಾನು ಅವರಿಗೆ ಅಂಥೇಳಿ. ಆ 1%, 2% ಯಾರು ಮಾತಾಡಿರ್ತಾರೆ ಅವರ ಪರವಾಗಿ ಯಾಕೆ ಹೋಗಿರ್ತಾರೆ ಅಂತಂದರೆ ಅದನ್ನೇ ಹೇಳೋದು ತುಷ್ಟೀಕರಣ ಅಂತ. ಅಂದರೆ ಮುಸ್ಲಿಮರನ್ನು ಬೇರ್ಪಡಿಸೋದು ಒಂದು ರೀತಿಯಲ್ಲಿ ಮುಖ್ಯವಾಹಿನಿಯಿಂದ. ಯಾರು ಮಾಡಿದ್ದು? ನಮ್ಮ ರಾಜಕಾರಣಿಗಳು ಮಾಡಿದ್ದು. ಸರ್ವಧರ್ಮೀಯರು ಒಪ್ಪುವ ಸಂವಿಧಾನ ನಮ್ಮಲ್ಲಿದೆ. ಸರ್ವಧರ್ಮೀಯರು. ಹಿಂದೂ ಆಗಿದ್ದರೆ ನಾನು ಶಿವನನ್ನು ಪೂಜಿಸ್ತೀನಿ, ಲಕ್ಷ್ಮೀನ ಪೂಜಿಸ್ತೀನಿ, ದೇವಸ್ಥಾನಕ್ಕೆ ಹೋಗಲ್ಲ, ಹೋಗಬೇಡ, ಸಂವಿಧಾನಕ್ಕೆ ಮರ್ಯಾದೆ ಕೊಡು. ಇನ್ನೊಬ್ಬ ಮುಸ್ಲಿಂ ಇರ್ತಾನೆ, ಇಲ್ಲ ನನಗೆ ಪ್ರತಿ ಶುಕ್ರವಾರ ಹೋಗಲೇಬೇಕು ಮಸೀದಿಗೆ, ಹೋಗಪ್ಪ. ಇಲ್ಲ ನನಗೆ ನನ್ನ ಮದುವೆಗಳೆಲ್ಲ ಮುಸ್ಲಿಂ ಸಂಪ್ರದಾಯ ಇದೆ, ಮಾಡಪ್ಪ. ಇಲ್ಲ ಎಲ್ಲವೂ ಕೂಡ ಅಂತ್ಯ ಸಂಸ್ಕಾರಗಳು ಮುಸ್ಲಿಂ, ಮಾಡ್ರಪ್ಪ. ಎಲ್ಲದಕ್ಕೂ ಅವಕಾಶ ಇದೆ ಸಂವಿಧಾನದಲ್ಲಿ, ಎಲ್ಲದಕ್ಕೂ. ಒಬ್ಬ ಮುಸ್ಲಿಂ ಹೇಳ್ಬೋದು ನನಗೆ ದೇವಸ್ಥಾನಕ್ಕೆ ಏನು ಮಸೀದಿಗೆ ಹೋಗಿ ಮನಸ್ಸಿಲ್ಲ, ನಿನ್ನಿಷ್ಟ, ನಿನ್ನಿಷ್ಟ. ಯಾರು ಬಲವಂತ ಮಾಡಲಿಕ್ಕಿಲ್ಲ ಇಲ್ಲಿ. ನೀವಾಗಿ ಹೋಗ್ತೀರ ಅಂದರೆ ಯಾರು ಬೇಡ ಅನ್ನಲ್ಲ. ಅದನ್ನೇ ಸ್ವಾತಂತ್ರ್ಯ ಅಂತ ಹೇಳೋದು. ಓಕೆ ತಾರೆ ಮುಸ್ಲಿಂ ಎಸ್ ಪಿ ಇರ್ತಾರೆ. ನಾಳೆ ಹಾಸನಾಂಬ ದೇವಸ್ಥಾನದ ಬಾಗಿಲು ತೆಗಿಬೇಕಂದ್ರೆ DC ಬಳಿ ಕೀ ಇರುತ್ತೆ. ಯಾವುದೋ ಒಂದು DC. ನಾನೊಂದು ಉದಾಹರಣೆ ಹೇಳಿದ್ದು. ಗೋಮಾಂಸ ತಿಂದು ಬಂದು ಓಪನ್ ಮಾಡ್ತಾರೆ, ಒಪ್ಪಿಗೆನಾ? ಆ ಥರ ಇದೆಯಲ್ವಾ ಕಾನೂನು? ಆ ಥರ ಇದೆಯಲ್ವಾ? ಇದರಲ್ಲಿರಬಾರ್ದು ಅಂದರೆ ಆಗಿದ್ರೆ
ಇರ್ತಾರೆ, ಅನ್ಯ ಧರ್ಮೀಯರು ಇರ್ತಾರೆ. ತಪ್ಪೇನು ಆಗಿದ್ರೆ? ಇದು ಧರ್ಮಾಧಾರಿತ ದೇಶ ಅಲ್ಲ ಅಂತ ಹೇಳ್ತಾ ಇದ್ದೀರಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಿ. ಹಿಂದೂ ದೇವಸ್ಥಾನದ ಏನು ಇಲಾಖೆಗಳಲ್ಲಿ ಅನ್ಯ ಧರ್ಮೀಯರು ಇರ್ತಾರೆ. ಇದೀಗ ವಕ್ಫ್ ಸಮಿತಿಯಲ್ಲೂ ಕೂಡ ಅನ್ಯ ಧರ್ಮೀಯರು ಇರ್ತಾರೆ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗತ್ತೆ. ನೋಡಿ, ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ, ವಿವಾದಿತ ಭೂಮಿ ಅಂದ್ರೇನು? ದಾಖಲೆ ಇಲ್ಲದ ಭೂಮಿ, ಕಂಡ ಆಸ್ತಿ ನನ್ನದು ಅಂತ ಹೇಳಿಕೊಳ್ಳುವಂತಿಲ್ಲ. ಇವತ್ತು ಬಂದಿದ್ರಲ್ಲ ವರ್ಣ ಕ್ಷೇತ್ರದಲ್ಲಿ, ಏನು ಮೇಡಮ್ ಯಾವಾಗ ಖಾಲಿ ಮಾಡ್ತೀರಿ? ಅರೆ ಏನು ಖಾಲಿ ಮಾಡಲಿ, ಮನೆ ಯಾಕೆ ನಮ್ಮದು ವಕಫು. ಅರೆ ಹೆಂಗಪ್ಪ ವಕಫು? ನೋಡಿ ಪಾಣಿ ಎಲ್ಲಿದೆ? ಇಲ್ಲಪ್ಪ ನಂದು ದಾಖಲೆ ಇದೆ. ಅದು ಗೊತ್ತಿಲ್ಲ. ಆಯ್ತು, ನಿನ್ನ ದಾಖಲೆ ತಗೊಂಬ. ನಾವು ಕೊಡೋಂಗಿಲ್ಲ. ಯಾರು ಹೇಳಿದ್ದು? 2013 1995 ನಮಗೆ ಅಪರಿಮಿತ ಅಧಿಕಾರ. ಅದಕ್ಕೆ ಅದು ಟೈಟ್ ಆಗುತ್ತೆ. ಈಗ ಡಿ ಸಿಗೆ ಈಗ ಇರೋ ಆಸ್ತಿಗಳ ದಾಖಲೆ ಕೊಡಬೇಕು. ಈಗ ಬರುತ್ತೆ ನೋಡಿ ಉತ್ತರ. ಒಬ್ಬ ನಾಯಕ ಹೇಳ್ತಾನೆ ಉತ್ತರ ಪ್ರದೇಶದಲ್ಲಿ, ನಮ್ಮ ಹತ್ರ 1 ಲಕ್ಷ ಎಕರೆ ಜಾಗ ಇದೆ, ದಾಖಲೆ ಇಲ್ಲ. ಅರೆ ದಾಖಲೆ ಇಲ್ಲದೆ ಯಾಕೆ ಮಾಡ್ಕೊಂಡ್ರಿ? ಪ್ರಶ್ನೆ ಅಲ್ವಾ? ಈಗ ಯಾವುದೆಲ್ಲ ವಿವಾದಿತ ಇದೆ ಅದು ಏನಾಗುತ್ತೆ? ಡಿ ಸಿಗೆ ಈಗ ಇರೋ ಆಸ್ತಿಗಳ ದಾಖಲೆ ಕೊಡಬೇಕು. ಡಿ ಸಿಗೆ ಕೊಡ್ಬೇಕು ತಾನೆ. ಒಬ್ಬ ಹಿಂದೂ ಆಗಿದ್ದವ ಒಂದು ದೇವಸ್ಥಾನದ ಮತ್ತೊಂದು ನಿರ್ಧಾರವನ್ನು ಅಲ್ಲಿಯ ಸ್ವಾಮೀಜಿ ತಗೊಳ್ತಾರ, ಕೋರ್ಟ್ ತಾನೇ ತಗೊಳ್ಳೋದು. ದೇವಸ್ಥಾನದ ವಿಚಾರ ಸ್ವಾಮೀಜಿಗೆ ಪೂಜೆ ಪುನಸ್ಕಾರ, ಹೌದಲ್ವಾ? ಇಲ್ಲಿ ಮತ್ತೆ ಯಾಕೆ ವಕ್ಫ್ ತಗೋಬೇಕು? ಕೋರ್ಟ್ ತಗೋಬೇಕಲ್ವ? ಡಿ ಸಿನ ತಗೋಬೇಕಲ್ವ? ಎಸ್. ಈಗ ಬದಲಾವಣೆ ಆದಾಗ ವಕ್ಫ್ ಆಸ್ತಿ ಅಂತ ನಿರ್ಧಾರ ಮಾಡೋ ಹಕ್ಕು ಡಿ ಸಿಗೆ ಬರುತ್ತೆ. ಆಗ ಸಂವಿಧಾನಕ್ಕೆ ಬೆಲೆ ಬರುತ್ತೆ. ಇಲ್ಲಿ ತನಕ ಯಾರು ವಕ್ಫಲ್ಲಿರ್ತಾರೆ ಅದರ CO ಡಿಸೈಡ್ ಮಾಡ್ತಾರೆ. ಇನ್ನು ಮುಂದೆ ಬದಲಾವಣೆ ಆಗುತ್ತೆ. ಕಾನೂನಾತ್ಮಕವಾಗಿ ಅದು ವಕ್ಫ್ದು ಹೌದಾ ನಿಮ್ದ ಇದು ದಾಖಲೆ ಕೊಡಿ. ದಾಖಲೆ ಇಲ್ವಾ ಸರ್ಕಾರಕ್ಕೆ. ದಾಖಲೆ ಇದ್ದರೆ ಮಾತ್ರ ಅದು ವಕ್ಫ್ ಬೋರ್ಡ್ ಆಸ್ತಿ. ದಾಖಲೆ ಇಲ್ಲದ ವಕ್ಫ್ ಆಸ್ತಿ ಸರ್ಕಾರದ ವಶ ಪಡೆಯುತ್ತೆ. ಬೇಕಿದ್ರೆ ನಾನು ಇದನ್ನು ಹೇಳ್ತೀನಿ. ಬೇಕಿದ್ರೆ ಇಲ್ಲಿ ಮುಜರಾ ಇಲಾಖೆಯದು ಕೂಡ ಅದು ದೇವಸ್ಥಾನದ ಆಸ್ತಿ ಅಂತೇಳಿ ದಾಖಲೆ ಇರುತ್ತೆ. ಇಲ್ಲ ಅಂತಂದರೆ ಈಗಲೂ ಕೂಡ ಅದು ಸರ್ಕಾರಕ್ಕೇನೆ. ಆದರೆ ದೇವಸ್ಥಾನದ ಆಸ್ತಿ ಅಂತ ಇದ್ದರೂ ಕೂಡ ಸರ್ಕಾರ ಅಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪೊಲೀಸ್ ಸ್ಟೇಷನ್ ಮಾಡಿದೆ. ಈಗ ಗೊತ್ತಾಯ್ತಾ ಯಾಕಿಷ್ಟೆಲ್ಲ ಆಗ್ತಾ ಇದೆ ಅಂಥೇಳಿ ಕರ್ನಾಟಕದಲ್ಲಿ? ಇದೇ ಕಾರಣಕ್ಕೆ ವಕ್ಫ್ ಮಂತ್ರಿಗಳು ಫುಲ್ ಅಲರ್ಟ್ ಆಗಿರೋದು. ತರಾತುರಿಯಲ್ಲಿ ದಾಖಲೆ ಸೃಷ್ಟಿ ಮಾಡಿ ರಾತ್ರೋರಾತ್ರಿ ಪಾಣಿಯಲ್ಲಿ ವಕ್ಫ್ ಆಸ್ತಿ ಗೊತ್ತಾಯ್ತಾ? ಯಾಕಂದರೆ ಆ ಆಸ್ತಿಗೆ ಗ್ಯಾರಂಟಿ ಇಲ್ಲ ಅಂತಂದರೆ ನಾಳೆ ಗೌರ್ಮೆಂಟ್ ವಾಪಸ್ ತಗೊಳ್ಳಿ. ಹಾಗಾಗಿ ಕಂಡ ಆಸ್ತಿಗಳ ದಾಖಲೆ ಸೃಷ್ಟಿ ಮಾಡ್ತಾ ಇದ್ದಾರಾ ಮಂತ್ರಿಗಳು, ಸರ್ಕಾರ, ಡಿ ಸಿಗಳು ಅಂತ ಪ್ರಶ್ನೆ ಬರುತ್ತೆ. ಅರ್ಥ ಆಯ್ತಲ್ಲ ಈಗ ನಿಮಗೆ? ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅಪರಿಮಿತ ಅಧಿಕಾರ ಕಂಡವರ ಬೇಲಿಗೆ ಕಂಡವರ ಜಾಗಕ್ಕೆ ಬೇಲಿ ಹಾಕ್ಬಿಟ್ಟೆ ಎದೋಗಿ ಅಂತಾರೆ ಅನ್ನೋದು. ಆಮೇಲೆ ಎಂಥ ಕಾಟ ಕೊಡ್ತಾರೆ ಅಂತಂದರೆ ವಕ್ಫ್ ಆಸ್ತಿಯಿಂದ ತೋರಿಸ್ಬಿಡೋದು. ಈಗ ಅಲ್ಲಿ ಇದೆಯಲ್ಲ, ಇವನು ಎದ್ದೇಳ್ತಾ ಇಲ್ಲ, ಬ್ಯಾಂಕಿಂದ ಸಾಲ ಪಡೆಯೋದು, ಸಾಲ ಕಟ್ಟೋದಿಲ್ಲ, ಅದು ಅವನ ಮೇಲೆ ಬರುತ್ತೆ. ಇದೆಲ್ಲ ಕುತಂತ್ರಗಳಾಗ್ತವೆ.